ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ರುಚಿಕರವಾದ, ಸರಳವಾಗಿ ತುಂಬಾ 15 ನಿಮಿಷದಲ್ಲಿ ರೆಡಿಯಾಗುವಂಥ ಮೂಲಂಗಿ ಸಾಂಬಾರು ಮಾಡೋಣ. ಇದು ತುಂಬಾ ರುಚಿಕರವಾಗಿರುತ್ತೆ. ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಕುಕ್ಕರಲ್ಲಿ ಬೇಗ ಮಾಡೋ ವಿಧಾನ ನೋಡೋಣ. ನಾನು ಹಲವಾರು ರೀತಿ ಮೂಲಂಗಿ ಸಾಂಬಾರು ಮಾಡೋ ವಿಧಾನಗಳನ್ನ ತೋರಿಸಿದ್ದೀನಿ. ಅದರಲ್ಲಿ ಇದು ಒಂದು ವಿಧಾನ. ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗನೆ ಆಗುತ್ತೆ. ಆಫೀಸು ಸ್ಕೂಲ್ ಟೈಮ್ಗೆಲ್ಲ ಬೇಗನೆ ಆಗೋವಂಥ ಸಾಂಬಾರಿದು. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ತೆಳುವಾಗೂ ಇಲ್ಲ, ಗಟ್ಟಿಯಾಗೂ ಅಲ್ಲ, ಕರೆಕ್ಟಾಗಿ ಮಾಡುವಂಥ ಸಾಂಬಾರು ಮಾಡೋ ವಿಧಾನ ನೋಡೋಣ. ಇಲ್ಲಿ ಈ ಟೀ ಕಪ್ಪಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ 2ರಿಂದ 3 ವಿಸಿಲ್ ಬರ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಬೆಂದಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇದನ್ನು ಈ ಥರ ಸೌಟಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಮ್ಯಾಶ್ ಆಗಿರಬೇಕು ಬೇಳೆ ಆಗಿರಬಾರ್ದು, ನೈಸಾಗಿ ಬೆಂದಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ 1/4 kg ಮೂಲಂಗಿನ ಸಿಪ್ಪೆ ತೆಗೆದು ಹಚ್ಚಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಹಸಿ ಕಾಯಿ ತುರಿ ಹಾಕಿದ್ದೀನಿ. ಇಲ್ಲಿ ಸಾಂಬಾರು ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ ಹುಣಸೆ ಹಣ್ಣನ್ನು, ಅದನ್ನು ಕಿವುಚ್ಬಿಟ್ಟು ರಸ ತೆಗೆದು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ 1 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಬೆಂದ್ಬಿಡುತ್ತೆ. ಮೂಲಂಗಿ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಇದನ್ನು ಮುಚ್ಚಿ 1 ವಿಸಿಲ್ ಮಾಡ್ಕೊತೀನಿ. ನೋಡಿ, ಕುಕ್ಕರ್ ಕೂಗಿಸಿ ತಣ್ಣಗಾಗಿದೆ. ಈಗ ವಿಸಿಲ್ ತೆಗೆದು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಕರೆಕ್ಟಾಗೆಲ್ಲ ಬೆಂದಿದೆ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು 2ರಿಂದ 3 ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕೊಳ್ಳೋಣ. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡ್ದಾದ್ಮೇಲೆ 1 ಬೆಳ್ಳುಳ್ಳಿನ ಜಜ್ಜಿಕೊಂಡು, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ. ಜಜ್ಜಿರೋವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಬೇಕಿದ್ದರೆ ಹಿಂಗೆ ಹಾಕ್ಕೋಬೋದು, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿಲ್ಲ. ಈ ಒಗ್ಗರಣೆನ ಮೂಲಂಗಿ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದಂಥ ಹೆಲ್ದಿಯಾದ ಮೂಲಂಗಿ ಸಾಂಬಾರು ರೆಡಿ ಆಯಿತು. ನೋಡಿ, ತುಂಬ ಬೇಗ ಆಗುತ್ತೆ ಈ ಕುಕ್ಕರಲ್ಲಿ ಮಾಡೋದ್ರಿಂದ. ಭಟ್ರು ಮಾಡೋ ಶೈಲಿನೂ ನಾನು ತೋರಿಸಿದ್ದೇನೆ, ಬೇಕಿದ್ದರೆ ನನ್ನ ವೀಡಿಯೋಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದಂಥ ಆರೋಗ್ಯಕರವಾದ ಮೂಲಂಗಿ ಸಾಂಬಾರು ರೆಡಿ ಆಯಿತು. ಬಿಸಿ ಅನ್ನದ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ನು. ಈ ಥರ ಬೇಗನೆ ಆಗೋವಂಥ ರೆಸಿಪೀಸು ಬೇಕು ಅಂದರೆ ನನ್ನ ಸ್ಪೈಸಿ ಕಿಚನ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಈಸಿ ರೆಸಿಪಿ, 5-10 ನಿಮಿಷದಲ್ಲಿ ರೆಡಿಯಾಗುವಂಥ ಅಡುಗೆ ಮತ್ತು ತಿಂಡಿಗಳು, ಬ್ಯಾಚುಲರ್ಸ್ ಅಡುಗೆ ಸಿಗತ್ತೆ.